ಬಿಜೆಪಿ ಹೋರಾಟಕ್ಕೆ ತಗ್ಗಿತೆ ಡಿಕೆ ಸರ್ಕಾರ. ಡಿಕೆಗೆ ಕರೆ ಮಾಡಿ ಶಾಕಿಂಗ್ ನ್ಯೂಸ್ ಕೊಟ್ರ ಸಚಿವ. ರಾಜೀನಾಮೆ ನೀಡಲು ಮುಂದಾದ್ರ ಸಚಿವ ಬಿ ನಾಗೇಂದ್ರ. ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಪ್ಪಿಸಲು ಬಿ ನಾಗೇಂದ್ರ ಅವರು ತೆಗೆದುಕೊಂಡ ನಿರ್ಧಾರ ಕೇಳಿ ಸ್ವತಃ ಡಿಕೆ ಶಿವಕುಮಾರ್ ಅವರೇ ದಂಗಾಗಿ ಹೋಗಿದ್ದಾರಂತೆ. ಅದು ಏನಂದ್ರೆ, ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರುವಂತ ಬಿ ನಾಗೇಂದ್ರ ಅವರು ಇದೀಗ ರಾಜೀನಾಮೆ ನೀಡೋದಕ್ಕೆ ದೊಡ್ಡ ಮನಸ್ಸು ಮಾಡಿಬಿಟ್ಟಿದ್ದಾರಂತೆ. ಇಂತಹದೊಂದು ವರದಿ ಕೇಳಿ ಇದೀಗ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಒಂದು ರೀತಿ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಂತಹದೊಂದು ವರದಿ ಕೇಳಿದ ಮೇಲೆ ಬಿಜೆಪಿ JDS ಅವರ ಆ ಒಂದು ಹೋರಾಟಕ್ಕೆ ಇದೀಗ ಡಿಕೆ ಸರ್ಕಾರ ತಗ್ಗಿತೆ ಎನ್ನುವಂತಹ ಪ್ರಶ್ನೆ ಕೂಡ ರಾಜೀನಾಮೆಯನ್ನ ಬಿ ನಾಗೇಂದ್ರ ಅವರು ನೀಡುವವರೆಗೂ ಕೂಡ, ಅಧಿಕೃತವಾಗಿ ನೀಡುವವರೆಗೂ ಕೂಡ ಇಂತಹದೊಂದು ಪ್ರಶ್ನೆ ಕಾಡ್ತಲೇ ಇರುತ್ತೆ. ಇಷ್ಟಕ್ಕೂ ಬಿ ನಾಗೇಂದ್ರ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನದು ಅಂತೀರಾ? ಬಿ ನಾಗೇಂದ್ರ ಅವರು ಪಕ್ಕಾ ರಾಜೀನಾಮೆ ನೀಡೋದು ಫಿಕ್ಸಾ? ನಿಮ್ಮಲ್ಲಿ ಇರುವಂತಹ ಈ ಒಂದು ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಅದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವಧಿಯಲ್ಲಿ ಆದಂತಹ ಅತಿ ದೊಡ್ಡ ಹಗರಣ. ಬರೋಬ್ಬರಿ 79 ಕೋಟಿಗೂ ಅಧಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಎಂದು ಹೇಳಲಾಗ್ತಿದೆ. ಇದೇ ವಿಚಾರವನ್ನ ಅಸ್ತ್ರವನ್ನಾಗಿಸಿಕೊಂಡ ಬಿಜೆಪಿ JDS ನಾಯಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಸದನಗಳಲ್ಲಿ ಪ್ರತಿಭಟನೆ ನಡೆಸಿದ್ರು. ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಘೋಷಣೆ ಮಾಡಿದ್ರು. ಉಭಯ ಸದನಗಳಲ್ಲಿ ನೋಟಿಸ್ ನೀಡಿ ಚರ್ಚೆಗೆ ಬಾರದ ರಣಹೇಡಿಗಳು ಎಂಬ ಆಡಳಿತ ಪಕ್ಷದವರ ಪ್ರತಿದಾಳಿಯಂತಹ ಹೈಡ್ರಾಮಾಗಳು ಕೂಡ ನಡೆದವು. ಉಭಯ ಸದನಗಳ ಕಲಾಪಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಇದೇ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ JDS ಮತ್ತು ಬಿಜೆಪಿ ನಾಯಕರ ಪಟ್ಟು. ಬಿಜೆಪಿ ನಾಯಕರು ಕಪ್ಪು ಬಟ್ಟೆ ಧರಿಸಿ ಅಧಿವೇಶನದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರದ ಭಾಗವಾಗಿತ್ತು. ವಿಪಕ್ಷಗಳು ಸಭಾಧ್ಯಕ್ಷರು ಸಭಾಪತಿ ಅವರಿಂದ ನಮಗೆ ನ್ಯಾಯ ಸಿಗ್ಲಿಲ್ಲ, ರಾಜ್ಯಪಾಲರ ಬಳಿ ದೂರು ಕೊಡ್ತೇವೆ, ಜನತಾ ನ್ಯಾಯಾಲಯದ ಮುಂದೆ ಹೋರಾಟ ಮಾಡ್ತೇವೆ ಎಂದು ಹೋರಾಟದ ತೀವ್ರತೆಯನ್ನ ಹೆಚ್ಚಿಸಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ ಸೆಪ್ಟೆಂಬರ್ 1ರಿಂದ 10ರವರೆಗೂ ರಾಯಚೂರಿನಿಂದ ಬಳ್ಳಾರಿವರೆಗೂ ಬೃಹತ್ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ತಿರುಗೇಟು ನೀಡಲು ಬಿಜೆಪಿ ಪ್ಲಾನ್ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ರು. ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ರು. ಯಾವಾಗ ಬಿಜೆಪಿ JDS ನಾಯಕರು ದೊಡ್ಡ ಮಟ್ಟದ ಹೋರಾಟದ ಸುಳಿವನ್ನು ನೀಡಿದ್ರು, ಎಚ್ಚೆತ್ತ ಬಿ ನಾಗೇಂದ್ರ ಅವರು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ತಪ್ಪಿಸುವ ನಿಟ್ಟಿನಲ್ಲಿ ರಾಜೀನಾಮೆ ನೀಡೋದಕ್ಕೆ ಇದೀಗ ಮುಂದಾಗಿದ್ದಾರೆ ಎನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿವೆ. ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ರಾಜೀನಾಮೆಯ ಇಂಗಿತನವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ ಬಿ ನಾಗೇಂದ್ರ ಅವರು. ಇದೀಗ ಈ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ JDS ಬಿಜೆಪಿ ನಾಯಕರ ಹೋರಾಟದ ದಿಕ್ಕು ಬದಲಾಗುತ್ತಾ? ಈ ಎಲ್ಲ ಬೆಳವಣಿಗೆಗಳ ನಡುವೆ JDS ಬಿಜೆಪಿ ನಾಯಕರ ತಂತ್ರಗಾರಿಕೆ ಏನಾಗಿರುತ್ತೆ? ಸ್ನೇಹಿತರೆ, ಈ ಸುದ್ದಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.